ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಅದರ ನಂತರ 2 ಚೈನ್ ಸ್ಟಿಚ್ ಹಾಕೋಣ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನು 3 ಚೈನ್ ಸ್ಟಿಚ್ ಹಾಕೋಣ. 1 2 3 3 ಚೈನ್ ಸ್ಟಿಚ್ ಹಾಕಿ ಇಲ್ಲಿ 2 ಡಬಲ್ ಕ್ರೋಶದ ಗ್ಯಾಪ್ ಇದೆ ನೋಡಿ, ಅಲ್ಲಿ ಒಂದು ಪೀಕೋ ಸ್ಟಿಚ್ಚನ್ನು ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ 2 ಒಂದು ಮಾಡೋಣ. ನೆಕ್ಸ್ಟ್ ದಾರವನ್ನು ಮೇಲಕ್ಕೆ ತೆಗೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಈ ಸೂಜಿಯಿಂದ ದಾರದೊಳಗೆ ಹಾಕೊಳ್ಳೋಣ. ನೆಕ್ಸ್ಟ್ ಈ ರೀತಿ ಒಂದು ಚೈನ್ ಸ್ಟಿಚ್ ಹಾಕೋಣ ಬೀಡ್ ಲಾಕಿಗೆ. ನೆಕ್ಸ್ಟ್ ಒಂದು ಸತಿ ದಾರ ಸುತ್ತಿಕೊಂಡು ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದು ಎಕ್ಸಾಕ್ಟ್ ಪಾಯಿಂಟಲ್ಲೇ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಇದೇ ರೀತಿಯದು ಸ್ವಲ್ಪ ಸಿಮಿಲರ್ ಅಂತನೂ ಅಲ್ಲ, ಸ್ವಲ್ಪ ಚೇಂಜ್ ಡಿಸೈನ್ ಮೊನ್ನೆ ಹಾಕಿದ್ದೆ, ನಾನು ಅಪ್ಲೋಡ್ ಮಾಡಿದ್ದೆ. ಇನ್ನು 3 ಚೈನ್ ಸ್ಟಿಚ್ ಹಾಕೋಣ. 2 3 ಇಲ್ಲಿ ಪೀಕಾಟ್ ಮಾಡಿಕೊಳ್ಳೋಣ. ಈ ಗ್ಯಾಪಲ್ಲಿ ಈ ರೀತಿಯಲ್ಲಿ ಪೀಕಾಟ್ ಮಾಡಿಕೊಂಡು ನಾನು ಇದೇ ರೀತಿ ಇನ್ನೊಂದೆರಡು ಪೀಕಾಟ್ ಮಾಡಿಕೊಳ್ತೀನಿ. ಇವಾಗ ಒಟ್ಟಿಗೆ 4 ಪೀಕಾಟ್ ಆಗಿದೆ. 1 2 3 4 ಆದಮೇಲೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ಪೀಕಾಟ್ ಲಾಕ್ ಆದಮೇಲೆ 1 2 3 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಳ್ಳೋಣ. ಈ ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ಅಂತ ನೋಡಿ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಕುಚ್ಚು ಕಟ್ಟಲಿಕ್ಕೆ, ಅದು ಆಪ್ಷನಲ್, ಬೇಕಾದರೆ ಮಾಡ್ಬೋದು. ನಾನು ಪುಟ್ಟದಾಗಿ ಇರಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಒಂದು ರೀತಿ ಚೆಂದ ಕಾಣ್ತದೆ ಕುಚ್ಚು ಅಂತ. ಈ ಕ್ರೋಶ ವರ್ಕ್ ನಿಮ್ಮ ಇಷ್ಟ, ಅದು ಆಪ್ಷನಲ್. ಕುಚ್ಚು ಬೇಡಂದರೆ ಸ್ಕಿಪ್ಪು ಮಾಡ್ಬೋದು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಸ್ಟಿಚ್ಚು, 1 2 3 ಮತ್ತು ಪೀಕಾಟು. ಇದೇ ರೀತಿಯಲ್ಲಿ ಒಟ್ಟಿಗೆ ನನಗೆ ಇನ್ನೂ 4 ಡಬಲ್ ಕ್ರೋಶೆ ಆಗಬೇಕು. ಈಗ 1 ಆಯಿತು, ಇನ್ನು 3 ಆಗಬೇಕು. ನಾನು ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸಿಕೊಡ್ತೀನಿ. ಇನ್ನು ನೆಕ್ಸ್ಟ್ ಇಲ್ಲಿ 4 ಪೀಕಾಟ್ ಆದಮೇಲೆ ಬೀಡ್ ತೆಗೆದುಕೊಂಡು ಇಲ್ಲ ಗೊತ್ತಾ ಬೀಡ್ ಲಾಕ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ. ಆಮೇಲೆ ಪೀಕಾಟ್ ಹಾಕಲಿಕ್ಕಿಲ್ಲ. ಇಲ್ಲಿ ಇವಾಗ ಡಬಲ್ ಕ್ರೋಶೆ ಆಯಿತು. ದಾರವನ್ನು ಮೇಲಕ್ಕೆ ತೆಗೆದುಕೊಂಡು ಒಂದು ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ರಿಂಗ್ ಬೀಡನ್ನು ತೆಗೆದುಕೊಂಡು ದಾರದ ಲೂಪ್ ಈ ದಾರದ ಒಳಗಡೆ ಹಾಕಿಕೊಳ್ಳೋಣ. ಹಾಕಿಕೊಂಡು ಒಂದು ಲಾಕ್ ಹಾಕಿಕೊಳ್ಳೋಣ, ಬೀಡ್ ಲಾಕ್ ಹಾಕಿಕೊಳ್ಳೋಣ ಶುರುವಿಗೆ. ಈ ರೀತಿಯಲ್ಲಿ ಬೀಡ್ ಲಾಕ್ ಹಾಕೋಣ. ಲಾಕು ಬ್ಯಾಕ್ ಸೈಡಲ್ಲಿ ಬರ್ತದೆ. ಈ ರೀತಿ ಲಾಕ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿಕೊಂಡು ಅಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ.
ಇಲ್ಲ ಗೊತ್ತಾ, ನಾನು ಡಬಲ್ ಕ್ರೋಶೆ ಮಾಡ್ತೀನಿ ಈ ರೀತಿಯಾಗಿ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇದು ಇಲ್ಲಿ ಈ ರೀತಿಯಾಗಿ ಫಿಕ್ಸ್ ಆಯಿತಾ. ಇನ್ನು ನೆಕ್ಸ್ಟ್ ಸ್ಟೆಪ್ಪು, ಈ ರಿಂಗಿನ ಒಳಗಡೆಗೆ ಈ ದಾರದಿಂದ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಆದಮೇಲೆ 2 ಚೈನ್ ಸ್ಟಿಚ್ ಹಾಕೋಣ. 1 2 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದರ ಒಳಗಡೆ ಇನ್ನು 2 ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಆ 2 ಚೈನ್ ಸ್ಟಿಚ್ ಸೇರಿದರೆ 3 ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ನಾನು ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದೀನಿ, ಹಾಗಾಗಿ 2 ಅಂತಂದೆ. 1 ಡಬಲ್ ಕ್ರೋಶೆ ಆಯಿತು. ಇದು ಇನ್ನೊಂದು ಡಬಲ್ ಕ್ರೋಶೆ ಈ ರೀತಿಯಲ್ಲಿ ತೆಗೆದುಕೊಂಡು 2ರಿಂದ 1 ಸತಿ, 2ರಿಂದ 1 ಸತಿ, ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಸುರುವಿಗೆ ಹಾಕಿದಾಗೆ. ಈ ರಿಂಗಿನ ಒಳಗಡೆ ಬಂದುಬಿಟ್ಟು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಬಟ್ಟೆಯ ಕೆಳಗಿನ ಪಾರ್ಟ್ ಆಗಿರ್ತದೆ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ವಿ. ಹೀಗೆ ನೋಡುವಾಗ ಈ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ನಾವು ವರ್ಕ್ ಮಾಡುವಾಗ ಈ ರೀತಿಯಲ್ಲಿ ರಿಂಗನ್ನೇ ಎತ್ತಿ ಹಿಡ್ಕೊಂಡು ಮಾಡಬೇಕು. ಇನ್ನು 2 ಚೈನ್ ಸ್ಟಿಚ್ಚು ಮತ್ತು 2 ಡಬಲ್ ಕ್ರೋಶೆ, ಒಟ್ಟಿಗೆ ನಮಗೆ 6 ಪೆಟಲ್ಸ್ ಬರಬೇಕು. ಈ ಚೈನಿಂದ 3, ಆ ಚೈನಿಂದ 3 ಅಂತ. ಇದು ನಮ್ಮ ಸೆಕೆಂಡ್ ಇದು ಪೆಟಲು. 2ರಲ್ಲಿ 1 ಸತಿ, 1 ಡಬಲ್ ಕ್ರೋಶೆ ಆಯಿತು. ಇನ್ನೊಂದು ಸತಿ, ಆಮೇಲೆ ಈ ಪೆಟಲ್ಸನ್ನು ಸ್ವಲ್ಪ ಕೈಯಿಂದ ಆಚೆಗೆ ದೂಡಿದರೆ, ಪಕ್ಕಕ್ಕೆ ದೂಡಿದರೆ ಸರಿ ಆಗ್ತದೆ. 2 ಆಯಿತಾ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ರಿಂಗಿನ ಮೇಲ್ಗಡೆಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಇವಾಗ ಈ ಪೆಟಲ್ಸನ್ನು ಸ್ವಲ್ಪ ಕೈಯಿಂದ ಈಚೆ ಸೈಡಿಗೆ ದೂಡಿಕೊಳ್ಳೋಣ. ಆಗಲಿ ನಮಗೆ 3 ಪೆಟಲ್ಸ್ ಮಾಡಲಿಕ್ಕೆ ಸರಿ ಆಗ್ತದೆ. ಈ ರೀತಿಯಲ್ಲಿ ಈ ರೀತಿ ದೂಡಿದ ಮೇಲೆ ಇಲ್ಲಿ ಎಷ್ಟು ಜಾಗ ಸಿಕ್ಕಿತ್ತು ನೋಡಿ. ಇನ್ನಿವಾಗ 2 ಚೈನ್ ಸ್ಟಿಚ್ಚು ಮತ್ತು ಡಬಲ್ ಕ್ರೋಶೆ ಇದೇ ಗ್ಯಾಪಿನಲ್ಲಿ. ಅದು ಬಟ್ಟೆಯ ಮೇಲೆ ಕೂತ್ಕೊಳ್ಳುವ ಸೈಡ್ ಆಗಿರ್ತದೆ. ಇದು 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ. ಇದಿವಾಗ ಸೆಕೆಂಡಿನ ಡಬಲ್ ಕ್ರೋಶೆ ಈ ರೀತಿ ಬಿಟ್ಟು ಹೋದರೆ ಈ ರೀತಿಯಲ್ಲಿ ಹಿಡ್ಕೊಂಡ್ರೆ ಆಯಿತು. ಅದು ಇವತ್ತು ನಾನು ಇಟ್ಕೊಂಡಿರೋ ಟ್ರೈಪಾಡಲ್ಲಿ ಒಂಚೂರು ಕೈಗೆ ತಾಗಿ ಆಗಿ ಆ ರೀತಿಯಲ್ಲಿ ಬಿಟ್ಟು ಹೋಗಿದ್ದಷ್ಟೇ ಅದು. ಆಯಿತಾ. ಇಲ್ಲಿ ಇನ್ನೀಗ ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇದು ಇಲ್ಲಿಗೆ 2 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಹಾಫ್ ಸೈಡ್ ಇದಾಗ್ತದೆ ನೋಡಿ. ಇಲ್ಲಿ ಸರಿಯಲ್ಲಿ ಕಾಣ್ತದ ಗ್ಯಾಪು. ಆ ಗ್ಯಾಪಿನ ಒಳಗಡೆ ಹಾಫ್ ಸೈಡಿನ ಒಳಗಡೆಗೇ ನಮ್ಮ 3 ಪೆಟಲ್ಸ್ ಫಿಕ್ಸ್ ಆಗಿದೆ. ತೋರಿಸ್ತೀನಿ ನೋಡಿ. ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿಯಲ್ಲಿ ಇಟ್ಕೊಂಡ್ರೆ ಈ ರೀತಿ ಹಾಫ್ ಸೈಡು ಬಟ್ಟೆಯ ಮೇಲ್ಗಡೆಯ ಸೈಡಿಗೆ ಆಗಿದೆ ನೋಡಿ. ಈ ರೀತಿಯಲ್ಲಿ ಕಾಣಿಸ್ತದೆ. ಇದಿಷ್ಟು ಹಾಫ್ ಸೈಡಲ್ಲಾಯಿತು 3 ಪೆಟಲ್ಸ್. ಇನ್ನು 3 ಪೆಟಲ್ಸ್ ಇನ್ನೊಂದು ಹಾಫ್ ಸೈಡಲ್ಲಿ ಮಾಡಿಕೊಳ್ಳೋಣ.
2 ಚೈನ್ ಸ್ಟಿಚ್ ಹಾಕೋಣ. 1 2 2 ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಸತಿ ಚೈನ್ ಸ್ಟಿಚ್ ಇತ್ತು, ಅದೇ 2 ಚೈನ್ ಸ್ಟಿಚ್ಚನ್ನು ಕೂಡ ಹಿಡ್ಕೊಂಡ್ರೆ ಟೋಟಲ್ 3 ಆಗ್ತದೆ. 2ರಲ್ಲಿ 1 ಸತಿ ಮತ್ತು 2ರಲ್ಲಿ 1 ಸತಿ. ಇವಾಗ 1 ಡಬಲ್ ಕ್ರೋಶೆ ಆಯಿತು. ಇದು 2ನೇ ಡಬಲ್ ಕ್ರೋಶೆ. ಆಚೆ ಸೈಡು ಮಾಡಿದಾಗೇ ಮಾಡಿಕೊಂಡು ಹೋದರೆ ಆಯಿತು. 2 ಆಯಿತಾ. ಇನ್ನು ಇವಾಗ 2 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇಲ್ಲ ಗೊತ್ತಾ, ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಅದು 1 ಪೆಟಲ್ ಆಯಿತು. ಈಚೆ ಕಡೆ ಇದು 1 ಪೆಟಲ್ ಫಿಕ್ಸ್ ಆಯಿತು. ಇನ್ನೂ 2 ಪೆಟಲ್ ಸಾಗಬೇಕು. ಇಲ್ಲಿ ಇನ್ನೊಂದು ಮಾಡಿಕೊಳ್ಳೋಣ. ಈಚೆ ಇದರಲ್ಲಿ ಸೆಕೆಂಡ್ ಒನ್ ಮೇಲ್ಗಡೆ ಇದರಲ್ಲಿ 2 ಚೈನ್ ಸ್ಟಿಚ್ ಹಾಕಿಕೊಂಡಿದ್ದೀನಿ. ಇದರ ಒಳಗಡೆಗೆ ಫಸ್ಟಿನ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿಕೊಳ್ಳಿಕ್ಕೆ. ಮಾಡಲಿಕ್ಕೆ ತುಂಬ ಸುಲಭವಾದ ಡಿಸೈನು, ನೋಡಲಿಕ್ಕೆ ಸ್ವಲ್ಪ ಟ್ರಿಕ್ಕಿ ಅಂತ ಅನ್ನಿಸ್ತದೆ ಅಷ್ಟೇ. ಮಾಡ್ತಾ ಹೋದರೆ ಬೇಗದಲ್ಲೇ ಡಿಸೈನ್ ಫಿನಿಷ್ ಮಾಡ್ಬೋದು. 5 ಪೆಟಲ್ ಆದಮೇಲೆ ವರ್ಕ್ ಈ ರೀತಿಯಲ್ಲಿ ಕಾಣಿಸ್ತದೆ. ನಾವೀಗ 6ನೇ ಪೆಟಲ್ ಮಾಡಿಕೊಳ್ಳೋಣ. 2 ಚೈನ್ ಸ್ಟಿಚ್ಚು, ಸೂಜಿ ಮೇಲೆ 1 ಸತಿ ದಾರ ಸುತ್ತಿಕೊಂಡು ಡಬಲ್ ಕ್ರೋಶೆ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, ಇನ್ನೊಂದು ಸತಿ 2ರಲ್ಲಿ 1 ಸತಿ, 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿಕೊಂಡಿದ್ದೀನಿ. ಇದು ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾ. 2 ಆದಮೇಲೆ ನಾರ್ಮಲಾಗಿ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಳ್ತೀವಲ್ವ, ಆ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ಇಲ್ಲಿ ಫಸ್ಟಿಗೆ 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದರ ಒಳಗಡೆಗೆ ಈ ರೀತಿಯಲ್ಲಿ ಒಂದು ಸ್ಲಿಪ್ ನೋಟು ಹಾಕಿಕೊಳ್ಳೋಣ. ಇಲ್ಲಿಗೆ ಒಂದು ಫ್ಲವರು ಮುಗಿಯಿತು. ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ ದಾರವನ್ನು ಮೇಲಕ್ಕೆತ್ತಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಹಾಕಿಕೊಂಡು ಹ್ಯಾಸ್ ಇಟ್ ಈಸ್ ಡಬಲ್ ಕ್ರೋಶೆ ಪೀಕಾಟ್ ಮಾಡಿಕೊಳ್ಳಲಿಕ್ಕೆ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಪೀಕಾಟ್ ಕೂಡ ಹಾಕ್ಕೊಂಡೆ. ಇದು ಇಲ್ಲಿಗೆ ಫಿಕ್ಸ್ ಆಯಿತು. ಹಿಂದುಗಡೆ 2 ಡಬಲ್ ಕ್ರೋಶೆಗಳಿರ್ತವೆ, ಈಚೆಯಿಂದ 1 ಈಚೆಯಿಂದ 1. ಇನ್ನು 4 ಪೀಕಾಟ್ ಹಾಕ್ಕೊಂಡು ಕುಚ್ಚು ಕಟ್ಟಲಿಕ್ಕೆ ಒಂದು ಆಪ್ಷನ್ ಇಟ್ಟು ನೆಕ್ಸ್ಟ್ 4 ಪೀಕಾಟ್ ಹಾಕ್ಕೊಳ್ಳಿಕ್ಕೆ ನಾನಿನ್ನು ವರ್ಕ್ ಲಾಸ್ಟಲ್ಲಿ ತೋರಿಸಿಕೊಡ್ತೀನಿ ಹೇಗೆ ಕಾಣ್ತದೆ ಅಂತ. ಇವಾಗ ವರ್ಕ್ ಪೂರ್ತಿ ಮುಗಿದು ಕುಚ್ಚು ಕಟ್ಟಿ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಾನಿಲ್ಲಿ ತುಂಬ ಡಿಸ್ಟೆನ್ಸಲ್ಲಿ ಈ ಫ್ಲವರನ್ನು ಮಾಡಿದ್ದೀನಿ. ನೀವಿಲ್ಲಿ ಬೇಕಾದರೆ 3ಕ್ಕೆ 1ರಾಗೇನೂ ಮಾಡಿಕೊಳ್ಬಹುದು. ಕುಚ್ಚು ಕಟ್ಟಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ ಇದು ಡಬಲ್ ಕ್ರೋಶೆ ಹಾಕಿ ಪೀಕಾಟ್ ಆದಮೇಲೆ 2 ಚೈನ್ ಸ್ಟಿಚ್ ಹಾಕಿ ಥ್ರೆಡ್ಡನ್ನು ಬ್ಯಾಕ್ ಸೈಡಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.